ಆದರೂ ಅವರು ಮುಂದುವರೆದವರು ಅಂತ ಮಾತನಾಡ್ತೇವೆ. ನಮ್ಮನ್ನು ಕೂಡ ಝಾನ್ಸಿ ರಾಣಿ ಇರ್ಬೋದು, ಚೆನ್ನಮ್ಮ ಇರ್ಬೋದು, ಇವರೆಲ್ಲರೂ ಕೂಡ ರಾಜ್ಯವನ್ನು ಆಳಿದ ಮಹಿಳೆಯರ ಇತಿಹಾಸಗಳನ್ನು ನಾವು ನೋಡ್ತೇವೆ. ಮಹಿಳೆಗೆ ಅವತ್ತೂ ಕೂಡ ಪೂಜನೀಯ ಭಾವನೆಯಿಂದ ಕಂಡಿದ್ದೇವೆ. ಇವತ್ತು ಆ ಪ್ರಮಾಣ ಹೆಚ್ಚಾಗ್ತಾ ಇದೆ. ಸಂವಿಧಾನ ನಮಗೆ ಕೊಟ್ಟಿರುವ ಹಕ್ಕು ಸಮಾನತೆಯ ಸಮಾಜವನ್ನು ಕಟ್ಟಬೇಕು, ಎಲ್ಲರಿಗೂ ಬದುಕುವ ಹಕ್ಕು ಇರಬೇಕು ಅಂತಕ್ಕಂಥ ಸಂವಿಧಾನವನ್ನ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಆದರೆ ನನಗೆ ಒಂದು ಕಡೆ ದುಃಖ ಇದೆ. ಅಂಬೇಡ್ಕರ್ ಅವರಿಗೆ ಬದುಕಿರುವಾಗ ಸಿಗಬೇಕಾದ ಎಲ್ಲ ಗೌರವಗಳು ಅವರಿಗೆ ಸಿಗಲಿಲ್ಲ. ಅವರಿಗೆ ಡಾಕ್ಟರ್ ಭಾರತ ರತ್ನ ಅವರಿಗೆ ಯಾವಾಗ ಸಿಕ್ತು? ಅವರು ನಿಧನ ಹೊಂದಿದ ಮೇಲೆ ವಿ.ಪಿ. ಸಿಂಗ್ರು ಈ ದೇಶದ ಪ್ರಧಾನಿಯಾಗಿದ್ದಾಗ, ನಮ್ಮ ಪಕ್ಷದ ವಿ.ಪಿ. ಸಿಂಗ್ ಅವರು ಈ ದೇಶದ ಪ್ರಧಾನಿಯಾಗಿದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟರು. ಅವರಿಗೆ ವರ್ಗದ ಬಗ್ಗೆಯೂ ಸಹ ಏನಂದ್ರೆ ಚಿಂತನೆ ಮತ್ತು ಕಳಕಳೆ ಉಳ್ಳವರಾಗಿದ್ರು. ಅವರ ಒಂದು ದೂರದೃಷ್ಟಿಯಿಂದ ಇವತ್ತು ನಾವು ಕಾರ್ಮಿಕ ವಲಯಗಳಲ್ಲಿ ದುಡಿತಕ್ಕಂಥವರಿಗೆ ಏನಂದ್ರೆ ಆಗ 24 ತಾಸಿನಲ್ಲಿ 12 ತಾಸು ಏನಂದ್ರೆ ಕೆಲಸ ಮಾಡಬೇಕಾಗಿತ್ತು. ಮಹಿಳೆಯರು ಸಹ ಏನಂದ್ರೆ ಕೆಲಸಕ್ಕೆ ಹೋಗ್ತಾ ಇದ್ರು. ರಾತ್ರಿ ಸಹ ಏನಂದ್ರೆ ಕೆಲಸವನ್ನು ಮಾಡಬೇಕಾಗಿತ್ತು. ಬಾಬಾ ಸಾಹೇಬರು ದುಡಿಯುವ ವರ್ಗದ ಬಗ್ಗೆ ಚಿಂತೆ ಮಾಡಿ 8 ತಾಸನ್ನು ನಿಗದಿ ಮಾಡ್ತಾರೆ. ಆನಂತರ ಮಹಿಳೆಯರನ್ನು ರಾತ್ರಿ